ಲೋಕಸಭೆ ಚುನಾವಣೆಗೆ ನಾಳೆಯೇ ಮುಹೂರ್ತ ಫಿಕ್ಸ್ ಆಗ್ತಾ ಇದೆ. ಕುರುಕ್ಷೇತ್ರಕ್ಕೆ ದಿನಾಂಕ ಘೋಷಿಸಲಿರುವ ಆಯೋಗ. ನಾಳೆ ಕೇಂದ್ರ ಚುನಾವಣಾ ಆಯೋಗದಿಂದ ಸುದ್ದಿಗೋಷ್ಠಿ ಇರುತ್ತೆ ಮಧ್ಯಾಹ್ನ 3 ಗಂಟೆ. ಇವತ್ತಿನವರೆಗೆ ಲೋಕಸಭೆ ಚುನಾವಣೆ ಇನ್ನೇನು ದಿನಗಣನೆ ಆರಂಭ ಆಗುತ್ತೆ, ಘೋಷಣೆ ಒಂದೇ ಬಾಕಿ, ಈ ತರ ಹೇಳ್ತಾ ಇದ್ವಿ. ನಾಳೆ ಲೋಕಸಭೆ ಚುನಾವಣೆಗೆ ದಿನಾಂಕ ನಿಗದಿ ಆಗ್ತಾ ಇದೆ. ಆಯೋಗದಿಂದ ಮಧ್ಯಾಹ್ನ 3 ಗಂಟೆಗೆ ಒಂದು ಎಕ್ಸ್ಕ್ಲೂಸಿವ್ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಮಹತ್ವದ ಪ್ರೆಸ್ ಮೀಟ್ ಅನ್ನು ನಾಳೆ ಕರೆದಿದ್ದಾರೆ. ಚುನಾವಣೆಯ ದಿನಾಂಕ ನಾಳೆ ಮಧ್ಯಾಹ್ನ 3 ಗಂಟೆಗೆ ಆಯುಕ್ತರು ಘೋಷಣೆ ಮಾಡುವಂತ ಚಾನ್ಸಸ್ ಇದೆ. ಎಷ್ಟು ಹಂತದಲ್ಲಿ ಚುನಾವಣೆ ನಡೆಯುತ್ತೆ, ಕರ್ನಾಟಕದಲ್ಲಿ ಯಾವಾಗ ಮತದಾನ ನಡೆಯುತ್ತೆ, ಇದೆಲ್ಲದರ ಬಗ್ಗೆ ದಿನಾಂಕವನ್ನ ನಾಳೆ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಲೋಕಸಭಾ ಚುನಾವಣಾ ಫಲಿತಾಂಶ ಯಾವಾಗ ಹೊರಬೀಳುತ್ತೆ, ಯಾವಾಗ ಮತದಾನ ಆಗುತ್ತೆ, ಎಷ್ಟು ಹಂತದಲ್ಲಾಗುತ್ತೆ, ಕರ್ನಾಟಕದಲ್ಲಿ ಮತದಾನ ಯಾವಾಗ ಆಗುತ್ತೆ, ಎಲ್ಲ ದಿನಾಂಕಗಳನ್ನ ನಾಳೆ ಮುಖ್ಯ ಚುನಾವಣಾ ಆಯುಕ್ತರು ಘೋಷಣೆ ಮಾಡುವ ಸಾಧ್ಯತೆ ಇದೆ. ಕುತೂಹಲಗಳಿಗೂ ನಾಳೆ ತೆರೆ ಬೀಳುತ್ತೆ. ಏಪ್ರಿಲ್ 3ನೇ ವಾರಕ್ಕೆ ಮೊದಲ ಹಂತದ ಚುನಾವಣೆ ನಡೆಯುವಂತ ಸಾಧ್ಯತೆ ಇದೆ. ಮಾರ್ಚ್ ಇದು, ಏಪ್ರಿಲ್ 3ನೇ ವಾರಕ್ಕೆ ಮೊದಲ ಹಂತದ ಚುನಾವಣೆ ನಡೆಯುವಂತ ಸಾಧ್ಯತೆ ಇದೆ. ನಾಳೆಯೇ ಚುನಾವಣೆ ದಿನಾಂಕದ ಘೋಷಣೆ ಆಗುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ವಿಕ್ರಮ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವಿಕ್ರಮ್, ಇವತ್ತಿನವರೆಗೂ ನಾವು ಇನ್ನೇನು ಲೋಕಸಭಾ ಚುನಾವಣೆ ಹತ್ರ ಆಗ್ತಾ ಇದೆ, ತಿಂಗಳುಗಳ ಎಣಿಕೆ ಆಗ್ತಾ ಇದೆ, ದಿನಗಳ ಎಣಿಕೆ ಆಗ್ತಾ ಇದೆ, ಘೋಷಣೆ ಒಂದೇ ಬಾಕಿ, ಈ ಥರದನ್ನು ಹೇಳ್ತಾ ಇದ್ವಿ. ನಾಳೆ ಪ್ರೆಸ್ ಮೀಟ್ ಕರೆದಿದ್ದಾರೆ. ನಾಳೆಯೇ ದಿನಾಂಕ ಘೋಷಣೆ ಆಗುವಂಥ ಸಾಧ್ಯತೆ ಎಷ್ಟಿದೆ, ಜೊತೆಗೆ ಯಾವಾಗ ಮತದಾನ ಆಗುವಂಥ ನಿರೀಕ್ಷೆ ಇದೆ ಅಂತ? ಯಶ್ವಾಸು, ಬಹಳ ಕುತೂಹಲ ಮೂಡಿಸಿರ್ತಕ್ಕಂಥದ್ದು ಲೋಕಸಭಾ ಚುನಾವಣೆ ಯಾವಾಗ ಆಗ್ಬೋದು ಅಂತ ಹೇಳಿ. ಸೊ ಏಪ್ರಿಲ್ ಅಥವಾ ಮೇ ವೇಳೆಗೆ ಚುನಾವಣೆ ಆಗ್ಬೋದು, ಮಾರ್ಚ್ನಲ್ಲಿ ಚುನಾವಣೆ ಘೋಷಣೆ ಆಗ್ಬೋದು ಅನ್ನೋ ಒಂದಿಷ್ಟು ಮಾತುಗಳು ಹರಿದಾಡ್ತಾ ಇತ್ತು. ಅದ್ರ ಮಧ್ಯೆ ನಾಳೆ ಈ ಒಂದು ಚುನಾವಣಾ ಘೋಷಣೆಗೆ ಆ ಒಂದು ದಿನಾಂಕ ನಿಗದಿಗೆ ಈಗಾಗಲೇ ಮುಹೂರ್ತ ಫಿಕ್ಸ್ ಆಗಿರ್ತಕ್ಕಂಥದ್ದು. ನಾಳೆ ಮಧ್ಯಾಹ್ನ 3 ಗಂಟೆಗೆ ಈಗಾಗಲೇ ಚುನಾವಣಾ ಆಯೋಗ ಸುದ್ದಿಗೋಷ್ಠಿಯನ್ನ ಕರೆದಿರ್ತಕ್ಕಂಥದ್ದು. ಈ ಒಂದು ಸುದ್ದಿಗೋಷ್ಠಿ ಮೂಲಕ ಚುನಾವಣೆಯ ದಿನಾಂಕಗಳನ್ನ, ಹಾಗೆ ಎಷ್ಟು ಫೇಸ್ಗಳಲ್ಲಿ ಚುನಾವಣೆಯನ್ನ ಮಾಡಲಾಗುತ್ತೆ ಅನ್ನೋದಂತ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ. ಹಾಗೆ ಎಷ್ಟು ಮತದಾರ ಇರ್ತಕ್ಕಂಥ ಮಹಿಳಾ ಮತದಾರ ಆಗಿರ್ಬೋದು, ಪುರುಷ ಮತದಾರರು, ಮತ್ತೆ ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ದಿನಾಂಕದಂದು ಚುನಾವಣೆ ನಡೆಸಲಾಗುತ್ತೆ ಅಂತೇಳಿ. ಕಳೆದ ಬಾರಿ ನೋಡೋದಾದ್ರೆ 10ನೇ ತಾರೀಕಂದು, ಮಾರ್ಚ್ 10ನೇ ತಾರೀಕಂದು ಚುನಾವಣೆಯನ್ನ ಅನೌನ್ಸ್ ಮಾಡಲಾಗಿತ್ತು. ಈ ಬಾರಿ 6 ದಿನಗಳ ಕಾಲ ಲೇಟ್ ಆಗಿರ್ತಕ್ಕಂಥದ್ದು. ಮಾರ್ಚ್ 16ಕ್ಕೆ ಚುನಾವಣೆ ದಿನಾಂಕ ಅನೌನ್ಸ್ ಆಗ್ತಾ ಇದೆ. ಸೊ ನಾಳೆಯಿಂದನೇ ಈ ಒಂದು ಕೋಡ್ ಆಫ್ ಕಂಡಕ್ಟ್ ಕೂಡ ಜಾರಿ ಆಗುತ್ತೆ. ಏಪ್ರಿಲ್ 15 ಅಥವಾ 16ರಿಂದ ಚುನಾವಣೆ, ಮೊದಲನೇ ಹಂತದ ಚುನಾವಣೆ ಆಗುವಂತಹ ಸಾಧ್ಯತೆಗಳಿದೆ. ಅಲ್ಲಿಂದ ಹಿಡಿದು ಸುಮಾರು 1 ತಿಂಗಳ ಕಾಲ, ಯಾಕಂದ್ರೆ ಕಳೆದ ಬಾರಿ 7 ಫೇಸ್ನಲ್ಲಿ 7 ಹಂತದಲ್ಲಿ ಚುನಾವಣೆ ಆಗಿತ್ತು. ಸೊ ಬಹುತೇಕವಾಗಿ ಈ ಬಾರಿಯೂ ಕೂಡ 7 ಹಂತ ಅಥವಾ 8 ಹಂತದಲ್ಲಿ ಚುನಾವಣೆ ಘೋಷಣೆ ಆಗುವಂತಹ ಆ ಒಂದು ದಿನಾಂಕ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು. ವಸು, ಓಕೆ, ಥ್ಯಾಂಕ್ ಯು ವಿಕ್ರಮ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.